ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀನಾದೇನೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವೇದಳ ಮನೆ ಬಳಿ ವಿಕ್ರಮ್ ಬರ್ತಾನೆ. ನಂತರ ವೇದನನ್ನು ಕರೀತಾನೆ. ವೇದ ಅವನನ್ನು ಕರ್ಕೊಂಡು ಒಳಗೆ ಹೋಗ್ತಾಳೆ. ವೇದ ಮತ್ತು ವಿಕ್ರಮ್ ಸೇರಿ ಸೌಂದರ್ಯವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಧಾರಾಕಾರವಾದ ಮಳೆ ಇರುತ್ತೆ. ಆದರೂ ಸಹ ವಿಕ್ರಮ್ ತುಂಬ ಫಾಸ್ಟಾಗಿ ಗಾಡಿ ಓಡಿಸ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಬರಬೇಕಾದ್ರೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಆಗ ವೇದ ಕೇಳ್ತಾಳೆ, ಯಾಕೆ ಹೋಗ್ತಿಲ್ಲ ಅಂತ ಹೇಳಬೇಕಾದ್ರೆ ಏನಂತ ಗೊತ್ತಿಲ್ಲ, ಏನೋ ಅಡ್ಡ ಇದೆ ಅಂತ ನಾನು ಚೆಕ್ ಮಾಡ್ತೇನೆ ಅಂತ ನೋಡಬೇಕಾದ್ರೆ ಒಂದು ದೊಡ್ಡ ಮರ ಬಿದ್ದಿರುತ್ತೆ. ಆಗ ವಿಕ್ರಮ್ ಹೇಳ್ತಾನೆ, ವೇದ ಈಗ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ಏನು ಮಾಡೋದು, ಎಲ್ಲಿಗೆ ಹೋಗೋದಂತ ಇಬ್ಬರು ಟೆನ್ಷನಲ್ಲಿರ್ತಾಳೆ. ಇತ್ತ ಸೌಂದರ್ಯ ತುಂಬ ನೋವಿನಿಂದ ಕೂಗ್ತಾ ಇರ್ತಾಳೆ. ಆಗ ವೇದ ಆಚೆ ಈಚೆ ನೋಡ್ತಾ ಇರ್ತಾಳೆ. ಆಗ ಒಂದು ಮನೆ ಕಾಣುತ್ತೆ. ವಿಕ್ರಮ್ನ ಹತ್ರ ಹೇಳ್ತಾಳೆ, ನೋಡಿ ವಿಕ್ರಮ್, ನಾವು ಅಲ್ಲಿಗೆ ಹೋಗೋಣ ಅಂತ ಕೇಳಬೇಕಾದ್ರೆ ಆಯ್ತಂತ ಹೇಳ್ತಾನೆ. ನಂತರ ಇತ್ತ ಉಮಾ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳೆ, ನಾನು ಯಾವತ್ತೂ ನಿನ್ನ ನಂಬಿಕೆನೇ ಇಲ್ಲ ನನಗೆ, ಯಾಕೆಂದರೆ ನನಗೆ ನೀನು ಯಾವತ್ತೂ ಕಷ್ಟಕ್ಕೆ ಆಗೇ ಇಲ್ಲ, ತುಂಬ ನನಗೆ ಕಷ್ಟ ಕೊಡ್ತಿದ್ದೀಯ. ಆದರೆ ಇವತ್ತು ನನ್ನ ಮಗಳು ಸೌಂದರ್ಯ ತುಂಬ ನೀರಿಗೆ ನೋವಿನಿಂದ ಒದ್ದಾಡ್ತಿದ್ದಾಳೆ. ಅವಳಿಗೆ ಆದಷ್ಟು ಬೇಗ ಒಳ್ಳೆಯ ರೀತಿಯಾಗಿ ಹೆರಿಗೆ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ ಅಂತ ಪ್ರಾರ್ಥಿಸ್ತಾ ಇರ್ತಾಳೆ. ಆಗ ಪ್ರಣಯ್ ಹೇಳ್ತಾನೆ, ನೋಡಮ್ಮ, ಎಂಥ ತಾಯಿಯಮ್ಮ ಆ ಚಿಕ್ಕಮ್ಮ, ಎತ್ತ ಮಗಳಿಗೆ ನೋವಾಗ್ತಿದೆ, ಹೆರಿಗೆ ನೋವಿನಿಂದ ಒದ್ದಾಡ್ತಿದ್ದಾಳೆ, ಆದರೆ ಈ ತಾಯಿಗೆ ಕರುಣೆನೇ ಇಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಆಡಿದವರ ಪಾಪ ಆಡಿದವರಿಗೆ, ಅವರು ಮಾಡಿದ ಪಾಪಕ್ಕೆ ಅವರಿಗೆ ತಕ್ಕ ದೇವರು ಶಿಕ್ಷೆ ಕೊಡ್ತಾನೆ, ನೀನು ದೇವರ ಹತ್ರ ಬೇಡ್ಕೊ, ಅಕ್ಕನಿಗೆ ಒಳ್ಳೆಯ ರೀತಿ ಡೆಲಿವರಿ ಆಗಲಿ ಅಂತ ಪ್ರಾರ್ಥನೆ ಮಾಡು ಅಂತ ಹೇಳಬೇಕಾದ್ರೆ ಪ್ರಣಯ್ ಮತ್ತು ಉಮಾ ಇಬ್ಬರು ಸಹ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಇತ್ತ ವಿಕ್ರಮ್ ಮತ್ತು ವೇದ ಸೌಂದರ್ಯವನ್ನು ಎತ್ತುಕೊಂಡು ಒಂದು ಮನೆ ಬಳಿಗೆ ಬರ್ತಾರೆ. ಮನೆ ಬಾಗಿಲು ಬಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ವಿಕ್ರಮ್ ಡೋರ್ ಓಪನ್ ಮಾಡಿ ಅಲ್ಲೊಂದು ಬೆಡ್ ಇರುತ್ತೆ. ಬೆಡ್ಡಿನ ಮೇಲೆ ಸೌಂದರ್ಯವನ್ನು ಮಲಗಿಸ್ತಾನೆ. ಮುಂದೆ ಏನು ಮಾಡಬೇಕಂತ ವೇದಳನ್ನು ಕೇಳಿದಾಗ ವೇದ, ನಾನು ಡಾಕ್ಟ್ರಿಗೆ ಕಾಲ್ ಮಾಡ್ತೇನೆ ಅಂತೇಳಿ ಡಾಕ್ಟ್ರಿಗೆ ಕಾಲ್ ಮಾಡಲು ಮುಂದಾಗ್ತಾಳೆ. ಡಾಕ್ಟ್ರಿಗೆ ಕಾಲ್ ಮಾಡಿ ಹೇಳ್ತಾಳೆ, ಅಕ್ಕನಿಗೆ ಹೆರಿಗೆ ನೋವು ಬಂದಿದೆ, ನಾನು ನಿಮಗೆ ಲೊಕೇಶನ್ ಕಳಿಸ್ತೇನೆ, ಬೇಗ ಬನ್ನಿ ಡಾಕ್ಟ್ರ್ ಅಂತ ಹೇಳಬೇಕಾದ್ರೆ, ಇಲ್ಲ ಬರಲಿಕ್ಕೆ ಆಗೋದಿಲ್ಲ, ಗುಡುಗು ಸಹಿತ ಮಳೆ ಇರೋದ್ರಿಂದ ಬರಲಿಕ್ಕೆ ಆಗೋದಿಲ್ಲ, ಡ್ರೈವರ್ ಬೇರೆ ಮುಗಿಸಿಕೊಂಡು ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ವೇದ ಹೇಳ್ತಾಳೆ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಬನ್ನಿ ಡಾಕ್ಟ್ರು, ಒಂದು ಜೀವ ಉಳಿಸಿ ಅಂತ ಹೇಳ್ತಾಳೆ. ಡಾಕ್ಟರ್, ಇಲ್ಲ ನನಗೆ ಬರಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಆಗ ವಿಕ್ರಮ್ ಫೋನ್ ತೆಗೆದುಕೊಂಡು, ಡಾಕ್ಟ್ರು ಬನ್ನಿ, ನಿಮಗೆ ನಾನು ಗಾಡಿ ಕಳಿಸ್ತೇನೆ ಅಂತ ಹೇಳ್ತಾನೆ. ಆಗ ಡಾಕ್ಟ್ರು, ಇಲ್ಲ ಬರಲಿಕ್ಕೆ ಆಗಲ್ಲ ಅಂತ ಕಟುನಿಟ್ಟಾಗಿ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಿಮಗೆ ನಾನು ಹಣ ಕೊಡ್ತೇನೆ, ಎಷ್ಟು ಬೇಕು ಹೇಳಿ ಅಂತ ಹೇಳಬೇಕಾದ್ರೆ, ಇಲ್ಲ ಬರಲಿಕ್ಕೆ ಆಗೋದೇ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದಲ್ಲ, ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಆಗ ವೇದ ಹೇಳ್ತಾಳೆ, ನನಗೆ ನೀವು ವಿಡಿಯೋ ಕಾಲ್ ಮಾಡಿ ಡೆಲಿವರಿ ಹೇಗೆ ಮಾಡಿಸುವುದಂತೇಳಿ ಅಕ್ಕನಿಗೆ ನಾನೇ ಡೆಲಿವರಿ ಮಾಡಿಸ್ತೇನೆ ಅಂತ ಹೇಳಬೇಕಾದ್ರೆ, ಇಲ್ಲ ನಾನು ಅದಕ್ಕೆ ಒಪ್ಪೋದಿಲ್ಲ, ಅದು ಕಾನೂನು ಬಾಹಿರ ಅಂತ ಹೇಳಬೇಕಾದ್ರೆ, ಮತ್ತೆ ನಾನು ಏನು ಮಾಡಬೇಕು ಅಂತ ತುಂಬ ಒತ್ತಾಯ ಮಾಡ್ತಾರೆ. ಪ್ಲೀಸ್ ಡಾಕ್ಟ್ರು ಹಾಗೆಲ್ಲ ಹೇಳಬೇಡಿ, ದೇವರ ಮೇಲೆ ಭಾರ ಹಾಕಿ ನಾನು ಡೆಲಿವರಿ ಮಾಡಿಸ್ತೇನಂತ ಹೇಳ್ತಾಳೆ. ಏನು ತೋಚದೆ ಡಾಕ್ಟ್ರು, ಆಯಿತು ನಿನಗೆ ನಾನು ಡೆಲಿವರಿ ಮಾಡಲು ಪರ್ಮಿಷನ್ ಕೊಡ್ತೇನೆ ಅಂತ ಹೇಳ್ತಾರೆ. ಉಮಾ ಮನೆಯಲ್ಲಿ ವೇದಳ ಅಪ್ಪ ಬಂದಿರ್ತಾರೆ, ಜಯಣ್ಣ. ಅವರ ಹತ್ರ ಉಮಾ ಹೇಳ್ತಾಳೆ, ನೀವು ಇಲ್ಲದ ಈ ಥರ ಪರಿಸ್ಥಿತಿ ಆಗಿದೆ, ತುಂಬ ಕಷ್ಟಪಟ್ಟಿದ್ದಾಳೆ ಸೌಂದರ್ಯ, ರೌಡಿ ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಬೇಕಾದ್ರೆ, ನಮಗೆ ಸಹಾಯ ಮಾಡಿದವರಿಗೆ ನಾವು ರೌಡಿ ಅಂತ ಹೇಳ್ಬಾರ್ದು ಉಮಾ ಅಂತ ಹೇಳ್ತಾನೆ. ಮತ್ತು ನನಗೆ ಏನು ಗೊತ್ತು, ಅವಳಿಗೆ ಮುಂದಿನ ವಾರ ಅಲ್ಲ ಡೇಟ್ ಕೊಟ್ಟದು, ಹಾಗಾಗಿ ನಾನು ಇವತ್ತು ಯಕ್ಷಗಾನಕ್ಕೆ ಹೋಗಿದ್ದೆ, ಶೆಟ್ರು ಕರೆದಿದ್ದಾರೆ ಅಂತ, ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ತುಂಬ ಚಿಂತೆಗೊಳಗಾಗ್ತಾರೆ. ಮತ್ತು ವೇದಳಿಗೆ ಕಾಲ್ ಮಾಡಿದಾಗ ನಾಟ್ ರೀಚೇಬಲ್ ಬಂದಿರುತ್ತೆ. ವೇದ ಡಾಕ್ಟ್ರಿಗೆ ವಿಡಿಯೋ ಕಾಲ್ ಮಾಡಿದಾಗ ಡಾಕ್ಟ್ರು ಹೇಳ್ತಾರೆ, ಕೊಬ್ಬರಿ ಎಣ್ಣೆ ಮತ್ತು ಬಿಸಿ ನೀರು ಬೇಕಾಗುತ್ತೆ ಅಂತ ಹೇಳಬೇಕಾದ್ರೆ, ವಿಕ್ರಮ್ ಬಿಸಿ ನೀರು ಕಾಯಿಸಲು ಹೋಗ್ತಾನೆ. ಕೊಬ್ಬರಿ ಎಣ್ಣೆಯನ್ನು ವೇದಳ ಹತ್ರ ಕೊಡ್ತಾನೆ. ನಂತರ ಬಿಸಿ ನೀರು ತಂದ ನಂತರ ಡಾಕ್ಟ್ರು ಹೇಳ್ತಾರೆ, ಮೊದಲಿಗೆ ಒಂದು ಬೆಡ್ಶೀಟನ್ನು ಒದಿಸಿ ಅಂತ ಹೇಳ್ತಾರೆ. ನಂತರ ವೇದನ ಹತ್ರ ಸಜೆಷನ್ ಮಾಡ್ತಾ ಇರ್ತಾರೆ, ಆ ಥರ ಡೆಲಿವರಿ ಮಾಡು, ಈ ಥರ ಡೆಲಿವರಿ ಮಾಡು ಅಂತ ಹೇಳ್ತಿರ್ತಾರೆ. ವೇದ ಡಾಕ್ಟರ್ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಲ್ಲಿ ಡೆಲಿವರಿ ಮಾಡಿಸ್ತಾಳೆ. ಅದು ಸಹ ಸೌಂದರ್ಯ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಎಲ್ಲರಿಗೂ ತುಂಬ ಖುಷಿ ಆಗ್ತದೆ. ಒಂದು ಕ್ಷಣದ ನಂತರ ಡಾಕ್ಟರ್ ಹೇಳ್ತಾರೆ, ಸ್ವಲ್ಪ ಚೆಕ್ ಮಾಡು, ಮಗು ಅಳುವ ಸೌಂಡ್ ಕೇಳ್ತಿಲ್ಲ ಅಂತ ಹೇಳಬೇಕಾದ್ರೆ ಎಲ್ಲರಿಗೂ ಗಾಬರಿ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ, ಮಗುವಿನ ಕೆನ್ನೆ ಸವರು, ಕೆನ್ನೆ ತಟ್ಟು ಅಂತ ಹೇಳಬೇಕಾದ್ರೆ ಹಾಗೇನೆ ಮಾಡ್ತಾಳೆ. ಆಗ ಸಹ ಮಗುವಿದ್ದು ಅಳು ಸೌಂಡ್ ಕೇಳ್ತಾ ಇಲ್ಲ. ಸೌಂದರ್ಯ ಹೇಳ್ತಾಳೆ, ನಾನು ಯಾತಕ್ಕೋಸ್ಕರ ಬದುಕಬೇಕು ಅಂತ ತುಂಬ ಕೂಗ್ತಾ ಇರ್ತಾಳೆ. ಡಾಕ್ಟರ್ ಹೇಳ್ತಾರೆ, ಬೆನ್ನು ಸವರಂತ ಹೇಳ್ತಾರೆ. ಆಗ ಅದೇ ರೀತಿ ಮಾಡಿದಾಗ ಸಹ ಮಗುವಿದ್ದು ಸೌಂಡೇ ಬರಲ್ಲ.
ಸೌಂದರ್ಯ ಹೇಳ್ತಾ ಇರ್ತಾಳೆ, ನಾನಿನ್ನು ಬದುಕಿ ಏನು ಪ್ರಯೋಜನ ಅಂತ ಸೆರಗನ್ನು ಕುತ್ತಿಗೆಗೆ ಹಾಕ್ತಾ ಇರ್ತಾಳೆ. ಆಗ ವೇದ, ಕೃಷ್ಣ ನೀನೇ ಕಾಪಾಡಬೇಕಂತ ಹೇಳಬೇಕಾದ್ರೆ ಕೊನೆಯದಾಗಿ ಮಗು ಸೌಂಡ್ ಕೇಳಿ ಎಲ್ಲರಿಗೂ ತುಂಬ ಖುಷಿ ಆಗ್ತದೆ. ಸೌಂದರ್ಯನ ಖುಷಿಗೆ ಪರವೇ ಇರೋದಿಲ್ಲ. ಅದೇ ರೀತಿ ವಿಕ್ರಮ್ ಮತ್ತು ವೇದ ಸಹ ತುಂಬ ಖುಷಿ ಪಡ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಅಲ್ಲಿವರೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯವಾಗಿದೆ.